ಜ್ಞಾನವೇ ಜೀವನದ ಬೆಳಕು, ಗುರುವೇ ಆ ಬೆಳಕಿಗೆ ದಾರಿ ತೋರಿಸುವ ದೀಪ. ಅಂತಹ ದೀಪಗಳ ಸಾವಿರಾರು ಬೆಳಕುಗಳಿಂದ ಹೊಳಪಿಸಿಕೊಂಡ ಒಂದು ಮಹಾನ್ ವಿದ್ಯಾಲಯದ ಕಥೆ ಇದು. ಆರು ದಶಕದ ಹಿಂದೆ ಬಿರು ಬಿಸಿಲಿಗೆ ಮೈ ಒಡ್ಡಿ ಹೊಲ ಗದ್ದೆಗಳಲ್ಲಿ ದುಡಿದು ದಣಿದು ದುಡಿಮೆಯೇ ನಮ್ಮ ಶಿಕ್ಷಣ, ಅದುವೇ ನಮ್ಮ ಜ್ಞಾನವೆಂದು ನಂಬಿದಂತಹ ಜನಸಾಮಾನ್ಯರ ಕಾಲದಲ್ಲಿ 1961ರಲ್ಲಿ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ಸ್ಥಾಪನೆಯಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕರ ಪ್ರೌಢಶಾಲಾ ವಿಭಾಗದ ಈ ವಿದ್ಯಾ ಕೇಂದ್ರ ಹೆಮ್ಮೆಯ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣದ ದಾರಿ ತೋರಿದ ಮಹಾನ್ ತಾಣವಾಗಿದೆ. ಅಕ್ಷರದ ಹಸಿವಿನಿಂದ ಹಸಿದಿದ್ದ ಅಂದಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ಈ ಪವಿತ್ರ ವಿದ್ಯಾಲಯಕ್ಕೆ ಭೂಮಿಯನ್ನ ದಾನ ಮಾಡಿ ಶಿಕ್ಷಣದ ಬೀಜ ಬಿತ್ತಿದವರು ದಿವಂಗತ ಶ್ರೀಮತಿ ನೀಲಮ್ಮ ಗೌಡಸಾನಿ ಅಮರಪ್ಪ ಪಾಟೀಲ್ ಅವರು. ಅವರ ತ್ಯಾಗವಿಲ್ಲದೆ ಇಂದು ಸಾವಿರಾರು ವಿದ್ಯಾರ್ಥಿಗಳ ಬದುಕು ರೂಪುಗೊಳ್ಳುತ್ತಿರಲಿಲ್ಲ. ಅಂದಿನ ಕಾಲದಲ್ಲಿ ಶ್ರೀಮಂತಿಕೆಯ ಕುಟುಂಬದ ಮಹಿಳೆಯಾಗಿದ್ದ ದಿವಂಗತ ಶ್ರೀಮತಿ ನೀಲಮ್ಮ ಗೌಡಸಾನಿ ಅಮರಪ್ಪ ಪಾಟೀಲ್ ಅವರು ಈ ವಿದ್ಯಾಲಯದ ಅಡಿಪಾಯದ ಮಣ್ಣು ಮಾತ್ರವಲ್ಲ, ಒಬ್ಬ ಮಹಾತ್ಮರ ತ್ಯಾಗ, ಒಬ್ಬ ತಾಯಿಯ ವಿಶಾಲ ಮನಸ್ಸು ಅಡಗಿದೆ. ತಮ್ಮ ಭೂಮಿಯನ್ನು ಶಿಕ್ಷಣಕ್ಕಾಗಿ ಅರ್ಪಿಸಿ ಅಕ್ಷರದ ಅರಣ್ಯಕ್ಕೆ ಜೀವ ತುಂಬಿದವರು. ಅವರ ದಾನವೆಂದರೆ ಕೇವಲ ಭೂಮಿಯ ಕೊಡುಗೆಯಲ್ಲ, ಭವಿಷ್ಯದ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿಗೆ ನೀಡಿದ ಅಮೂಲ್ಯ ವರವಾಗಿದೆ. ವಿದ್ಯಾರ್ಥಿಗಳ ಯಶೋಗಾಥೆಯ ಶಿಕ್ಷಣ ಮಂದಿರ 1961-62ರ ವರ್ಷದ ಸಾಲಿನಲ್ಲಿ ಸರಿಸುಮಾರು 20 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಈ ವಿದ್ಯಾಲಯ ಇದುವರೆಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ಅಕ್ಷರದ ಜ್ಞಾನ ಬಿತ್ತಿದ ದೇಗುಲವಾಗಿದೆ. ಇಲ್ಲಿಂದ ಶಿಕ್ಷಣ ಪಡೆದು ಹೊರಬಂದ ವಿದ್ಯಾರ್ಥಿಗಳು ಇಂದು ಶಿಕ್ಷಕರು, ವೈದ್ಯರು, ಅಧಿಕಾರಿಗಳು, ರೈತರು, ಉದ್ಯಮಿಗಳು, ಸಮಾಜದ ನಾನಾ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಗುರುತು ಮೂಡಿಸಿಕೊಂಡಿದ್ದಾರೆ. ಆದರೆ ಹೆಮ್ಮರವಾಗಿ ಬೆಳೆದರೂ ಮೂಲ ಬೇರನ್ನ ಮರೆಯದ ವಿದ್ಯಾರ್ಥಿಗಳ ಎಲ್ಲರ ಮನಸ್ಸಿನಲ್ಲಿ ಒಂದೇ ಮಾತು: ನಮ್ಮ ಬದುಕಿಗೆ ದಿಕ್ಕು ತೋರಿಸಿದುದು ನಮ್ಮ ಶಾಲೆ. ಎಲ್ಲರ ಹೃದಯದಲ್ಲೂ ಒಂದೇ ಗೌರವ ಭಾವ, ಒಂದೇ ಕೃತಜ್ಞತೆ. ನಮ್ಮ ಬದುಕಿನ ಬುನಾದಿ ನಮ್ಮ ಶಾಲೆ. ನಮ್ಮ ಬದುಕಿಗೆ ದಿಕ್ಕು ತೋರಿಸಿದುದು ನಮ್ಮ ಶಾಲೆ, ನಮ್ಮ ಗುರುಗಳು ಎನ್ನುವಂತಹದ್ದಾಗಿದೆ. ಗುರು ಶಿಷ್ಯರ ಬಾಂಧವ್ಯ 1961ರಿಂದ 2026ರವರೆಗೆ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮನ್ನಗಲಿದ ಕೆಲವು ಶಿಕ್ಷಕರುಗಳು ನಮಗೆ ಕೇವಲ ಪಾಠ ಹೇಳಿದವರಲ್ಲ, ಅವರು ಜೀವನದ ಪಾಠ ಕಲಿಸಿದವರು. ಅವರು ಶಿಸ್ತು, ಸಂಸ್ಕಾರ, ಮೌಲ್ಯಗಳ ಪ್ರತಿರೂಪವಾಗಿದ್ದಾರಲ್ಲದೆ ವಿದ್ಯಾರ್ಥಿಗಳ ಜೀವನದ ಪ್ರತಿ ಹೆಜ್ಜೆ, ಬೆಳವಣಿಗೆಯ ಹಂತದ ಕೊನೆ ಉಸಿರಿರುವವರೆಗೂ ನೆನಪಿರುವವರಾಗಿದ್ದಾರೆ. ಇನ್ನು ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರುವ ಗುರುವೃಂದದ ಶಿಕ್ಷಕರು ಈ ಶಾಲೆಯ ಅಂಗಳದಲ್ಲಿ ಅಕ್ಷರದ ತಪಸ್ಸು ಮಾಡಿದವರು ನಮ್ಮ ಪೂಜ್ಯ ಗುರುಗಳು. ಅಕ್ಷರ ಜ್ಞಾನದಿಂದ ಜೀವನ ಬರೆಯಿಸಿದವರು, ಶಿಸ್ತು ಕಲಿಸಿ ಮಾನವೀಯತೆ ಬೋಧಿಸಿದವರು. ಒಬ್ಬೊಬ್ಬ ಗುರು ಒಬ್ಬೊಬ್ಬ ಶಿಲ್ಪಿ. ಅವರ ಬೆಳಕಲ್ಲೇ ಶಿಷ್ಯರ ಬದುಕನ್ನು ರೂಪಿಸಿದ ಮೌನ ಶಿಲ್ಪಿಗಳು.
ಅವರ ಮೌನ ಸೇವೆ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಅಚ್ಚಳಿಯಾಗಿದೆ. ಇಂದು ಈ ಪವಿತ್ರ ವಿದ್ಯಾಲಯದ 60ನೇ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಆಯೋಜಿತವಾದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ಸಮಯ ಇದು ಕೇವಲ ಸಮಾರಂಭವಲ್ಲ, ಇದು ಕೃತಜ್ಞತೆಯ ಮಹೋತ್ಸವ, ಗುರುವಿಗೆ ಸಲ್ಲಿಸಿದ ಮನದಾಳದ ನಮನ. ಸಾವಿರದ 1961ರಿಂದ 2026ರವರೆಗೆ ಸೇವೆ ಸಲ್ಲಿಸಿದ ಎಲ್ಲ ಶಿಕ್ಷಕರಿಗೆ ನೀಡಲಾಗುತ್ತಿರುವ ಈ ಗೌರವ ಅವರ ತ್ಯಾಗದ ಪ್ರತಿಫಲ. ಇದು ಕೃತಜ್ಞತೆಯ ಸಂಕೇತ, ಗುರುಗಳಿಗೆ ಸಲ್ಲಿಸುವ ಹೃದಯ ಪೂರ್ವಕ ನಮನವಾಗಿದೆ. ಗುರುವಿನ ಋಣ ಎಂದಿಗೂ ತೀರದು, ಆದರೆ ನೆನಪಿನ ಒಂದು ನಮನ, ಗೌರವದ ಒಂದು ಹೂವು ಅವರ ಪಾದಾರವಿಂದಗಳಿಗೆ ಅರ್ಪಿಸಬಹುದು. ಈ ಶಾಲೆಯ ಇತಿಹಾಸದಲ್ಲಿ ಗುರುಗಳ ಸೇವೆ ಅಕ್ಷರಕ್ಕಿಂತಲೂ ಶಾಶ್ವತ. ಈ ಶಾಲೆಯ ಇತಿಹಾಸದಲ್ಲಿ ನಿಮ್ಮ ಸೇವೆ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ ಗುರುಗಳೇ. ಈ ಶಾಲೆಯ ಹಾದಿ ದಾಟಿದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಿನಲ್ಲಿ ಒಂದು ಗುರುತಾಗಿ ಉಳಿದಿದೆ ಈ ವಿದ್ಯಾಲಯ. ನಮ್ಮ ಶಾಲೆ, ನಮ್ಮ ಗುರುಗಳು. ಇಂದು ಈ ಶಾಲೆಯ 60ನೇ ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದ ಗುರುವಂದನಾ ಕಾರ್ಯಕ್ರಮ ಒಂದು ಐತಿಹಾಸಿಕ ಕ್ಷಣವಾಗಿದೆ. 1961-62ರಿಂದ 2026ರವರೆಗೆ ಸೇವೆ ಸಲ್ಲಿಸಿದ ಎಲ್ಲಾ ಶಿಕ್ಷಕರಿಗೆ ಸಲ್ಲಿಸುವ ಈ ಗೌರವ ಕೃತಜ್ಞತೆಯ ಮೌನ ಪ್ರಾರ್ಥನೆ. ಇದು ಸನ್ಮಾನವಲ್ಲ, ಇದು ಗುರುಗಳ ಸೇವೆಗೆ ಸಲ್ಲಿಸಿದ ಸಮಾಜದ ಶಿರೋನಮನ. ಗ್ರಾಮೀಣ ಬದುಕಿನ ಮಣ್ಣಿನಿಂದಲೇ ಜ್ಞಾನ ಮಂದಿರವನ್ನು ಕಟ್ಟಿದ ಈ ಶಾಲೆ ಅಕ್ಷರದ ಹಸಿವನ್ನು ತಣಿಸಿದ ಸಾವಿರಾರು ಕನಸುಗಳ ಆಶ್ರಯವಾಗಿದೆ. ಇದು ಕೇವಲ ಕಟ್ಟಡವಲ್ಲ, ಇದು ಮೌಲ್ಯಗಳ ನೆಲೆ. ಇದು ಶಿಸ್ತು, ಸಂಸ್ಕಾರ ಮತ್ತು ಸಾಧನೆಯ ಪಾಠಶಾಲೆ. ಈ ಅಕ್ಷರ ಮಂದಿರವನ್ನು ಅಳಿಸದೆ ಉಳಿಸಿಕೊಂಡು ಮುನ್ನಡೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ.